ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಇದು ಮಂಗಳವಾರದ ಬೆಳಗ್ಗಿನ ವ್ಲಾಗ್. ಸೊ ನನ್ನ ಮಗನ್ನ ನಾನು ಸ್ಕೂಲಿಗೆ ಕಳಿಸ್ದೆ. ಇವತ್ತು ತಿಂಡಿಗೆ ನಾನು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೆ. ನನ್ನ ಮಗಳನ್ನ ತಿಂಡಿ ತಿನ್ನೋಕ್ಕೆ ಬಾರಪ್ಪ ಅಂತ ಕರೆದ್ರೆ ಅವಳು ನೋಡಿದ್ರೆ ಅಮ್ಮ ನನಗೆ ಇವತ್ತು ಚಪಾತಿಗೆ ಟೊಮೊಟೊ ಗೊಜ್ಜು ಬೇಡ, ಸಲಾಡ್ ಮಾಡ್ಕೊತೀನಿ ಅಂತ ಹೇಳಿದ್ಲು. ಸಲಾಡ್ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟಿಗೆ ಎಲ್ಲ ಮುಗೀತು, ಎಲ್ಲರೂ ತಿಂದಾಯಿತು. ಸೊ ಅದಾದಮೇಲೆ ನಾನು 15 ಡೇಸ್ ಆಗಿತ್ತು ಆಯಿಲ್ ಅಪ್ಲೈ ಮಾಡಿ ಹೇರ್ಗೆ. ಮಧ್ಯಾಹ್ನ ಪೂಜೆ ಇದೆ, ಸೊ ಮಂಗಳವಾರದ ಪೂಜೆ ಇದೆ ಅಲ್ವಾ, ಹೇಗಿದ್ರು ಮಧ್ಯಾಹ್ನನೇ ಅಲ್ವಾ ಸ್ನಾನ ಮಾಡಿ ಪೂಜೆ ಮಾಡೋದು ಅಂತ ಹೇಳಿಬಿಟ್ಟು ನನ್ನ ಮಗಳು ಅಮ್ಮ ಆಯಿಲ್ ಅಪ್ಲೈ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ಲು. ಅವಳೇ ಆಯಿಲ್ ಅಪ್ಲೈ ಮಾಡಿದ್ಲು. ಬೆಳಗ್ಗೆ ತಿಂಡಿ ತಿಂದಾದಮೇಲೆ ಪಾತ್ರೆ ಎಲ್ಲ ಹಾಗೆ ಇತ್ತು, ಅದನ್ನು ತೊಳೆದು ಅಡುಗೆ ಶುರು ಮಾಡಿಕೊಂಡೆ. ನಮ್ಮ ತೋಟಕ್ಕೆ ಇವತ್ತು ಕೆಲಸದವ್ರು ಬಂದಿದ್ದಾರೆ, ಹಾಗಾಗಿ ಅವ್ರಿಗೆ ನಾನೇ ಅಡುಗೆ ಮಾಡಿ ಕೊಟ್ಟು ಕಳಿಸ್ಬೇಕಾಗಿತ್ತು. ಟೈಮ್ ಆಗೋಗುತ್ತೆ ಅಂತ ಹೇಳಿ ನಾನೇ ಅಡುಗೆ ಮಾಡ್ಕೊತ ಕೆಲಸನೂ ಮಾಡಿಕೊಂಡೆ. ನಾವು ಆ್ಯಕ್ಚುಲಿ ರೇಷ್ಮೆ ಇಡ್ತೀವಿ. ಸೊ ಇವತ್ತು ರೇಷ್ಮೆ ಹುಳು ಹಣ್ಣಾಗಿ ಇವತ್ತು ಗೂಡು ಬಿಚ್ತಾಯಿದ್ರು. ಅದಕ್ಕೇ 4 ಮೆಂಬರ್ಸ್ ಕೆಲಸದವ್ರು ಬಂದಿದ್ದರು. ಮಳೆ ಬೇರೆ ಬರ್ತಿದೆ, ಬಿಸಿಲು ಇಲ್ಲ ಅಂದರೆ ನಿಜವಾಗ್ಲೂ ಗೂಡು ಬಿಡ್ಸೋಕ್ಕಾಗಲ್ಲ. ಬಿಸಿಲು ಇದ್ದರೆ ಬೇಗ ಬಿಡಿಸ್ಬೋದು. ಪಾಪ ಇವಾಗ ಅದೇನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಇವತ್ತು ಅವ್ರಿಗೆಲ್ಲ ಒಣಗನೆ ಸೊಪ್ಪಿತ್ತು, ಹಾಗಾಗಿ ಬಸ್ಸಾರು ಮಾಡಿಕೊಡೋಣ ಅಂತ ರೆಡಿ ಮಾಡಿಕೊಂಡೆ. ಸೊಪ್ಪೆಲ್ಲ ಹುರ್ತಾಯಿತು, ಅನ್ನಕ್ಕೂ ಇಟ್ಕೊಂಡೆ. ಸಾಂಬಾರು ರೆಸಿಪಿ ಏನು ಹೇಳೋದು ಬೇಡ ಅನಿಸುತ್ತೆ, ಎಲ್ಲರಿಗೂ ಬಸ್ಸಾರು ಗೊತ್ತೇ ಇರುತ್ತೆ. ಸಾಂಬಾರಿಗೆ ಒಗ್ಗರಣೆ ಎಲ್ಲ ಕೊಟ್ಕೊಂಡು ಸಾಂಬಾರು ಕೂಡ ರೆಡಿ ಆಯಿತು. ಅದಾದಮೇಲೆ ಮುದ್ದೆನೂ ಕಟ್ಟಿದೆ, ಅವ್ರಿಗೆಲ್ಲ ಬಾಕ್ಸ್ಗೆ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ದೆ. ನಾನು ಆ್ಯಕ್ಚುಲಿ ಮಂಗಳವಾರ ಮಧ್ಯಾಹ್ನ ಪೂಜೆ ಮಾಡ್ತೀನಿ. ಸೊ ಮಧ್ಯಾಹ್ನ ಪೂಜೆದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆದನ್ನ ಸೆಪ್ರೇಟಾಗಿ ವ್ಲಾಗ್ ಮಾಡಿಕೊಂಡೆ. ಸೊ ನನ್ನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಶ್ಮಿ ಸಂಜು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.